ಕ್ಲೋಸ್ ಆಯಿತು, ಎಲ್ಲ ಆಯ್ತು. ಅದು ಅವ್ರು ಸೂಸೈಡ್ ಮಾಡ್ಕೊಳ್ಳೋಂಥ ಹೆಣ್ಣಲ್ಲ. ಮ್ಯಾಚ್ ಬಾಕ್ಸ್ ರೆಡಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ನಮ್ಮ ಮಂಜುಳಕ್ಕನ ಮಗ ಅಲ್ಲೇ ಇದ್ದಲ್ಲ, ಅವನೇನು ಮಾಡಿದರೆ ನೈಟಿ ಇಟ್ಕೊಂಡು ಎಳ್ದಿದ್ದಾನೆ. ಸಿಂಥೆಟಿಕ್ ನೈಟಿ ಹಾಕ್ಕೊಂಡಿರೋದ್ರಿಂದ ಫುಲ್ ಮೆಲ್ಟಾಗ. ಅದು 3 ಪೀಸ್ ನೈಟಿ ಅಂತ ಬರೋದು. ಫಸ್ಟ್ 1 ಪೀಸ್ ನೈಟಿ, ಅದ್ರ ಮೇಲೆ ಒಂದು ಹಾಫ್ ಕೋಟು, ಆಮೇಲೆ 3/4 ನೈಟಿ. ಮಕ್ಕಕ್ಕೇನಾರು ಆಗಿದ್ದೇನೋ ಅಂತಂದರು. ಇಲ್ಲ ಏನೂ ಆಗಿಲ್ಲ ಅಂದೆ. ಸುಳ್ಳು ಹೇಳ್ಬೇಡ ಅಂದರು. ತಕ್ಷಣ ಮಿರರ್ ಇಟ್ಟು ತೋರಿಸ್ದೆ. ಕಾನ್ಷಿಯಸ್ ಕಳ್ಕೊಂಡ್ರು. ಸೊ ಫ್ರೈಡೇ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು, ಅಂದರೆ ನಮ್ಗೆ ಆಗೋಯ್ತು ಅನ್ನೋದು ಏನೋ ಅವ್ರ ಮನಸ್ಸು ಬಂದಿತ್ತೇನೋ. ಇರಲು ಜೊತೆಯಲ್ಲಿ ಆಳೆಲ್ಲ ಹಸಿರಾದಂತೆ. ಸುಮಾರು ಜನರದು ಹೆಂಗ್ ತೀರ್ಕೊಂಡು ಹೋಗ್ಬಿಟ್ರು ಅನ್ನೋದು ತುಂಬ ಕುತೂಹಲ ಇದೆ. ಈ ಮಂಜುಳಾ ಮೇಡಮ್ ವಿಚಾರ ಬಂದಾಗ ಚೀಟಿ ವ್ಯವಹಾರ ಮಾಡ್ತಾ ಇದ್ರಂತೆ, ಚೀಟಿ ವ್ಯವಹಾರ ಲಾಸ್ ಆಯ್ತಂತೆ, ಆತ್ಮಹತ್ಯೆ ಮಾಡ್ಕೊಂಡಂತೆ, ಕುಟುಂಬದಲ್ಲಿ ಏನೋ ಸಮಸ್ಯೆ ಆಯ್ತಂತೆ, ಗಂಡ ಹೆಂಡತಿ ನಡುವೆ ಮನಸ್ತಾಪ. ಸೊ ಈ ಕಾರಣಕ್ಕೆ ಅವ್ರು ಆತ್ಮಹತ್ಯೆ ಮಾಡ್ಕೊಂಡಂತೆ. ನಿಜವಾದ ಕಾರಣ ಏನು ಸರ್? ನೆವರ್. ಹೇಳ್ತೀನಿ ಕೇಳಿ, ನಿಮ್ಗೆ ಎಲ್ರಿಗೂ ಗೊತ್ತಿದ್ದಂಗೆ ಹಾಗೇನು ಇದರಲ್ಲಿ ಅವರು ಚೀಟಿ ವ್ಯವಹಾರ ಮಾಡ್ತಾಯಿದ್ರು ಅಂತ ಅಫ್ಕೋರ್ಸ್ ನಮ್ಮ ಮದರ್ ಮಾಡ್ತಾಯಿದ್ರು ಚೀಟಿನ. ನಾನು ಇಲ್ಲ ಅಂತ ಹೇಳಿದ್ರೆ ನಮ್ಮ ಮದರ್ ಮಾಡ್ತಾಯಿದ್ರು. ನಮ್ಮ ಮಂಜುಳಕ್ಕ ಒಂದು ದಿವಸ ಅವಳಿಗೆ ಡೈಲಿ 3 to 4 ಮೂವೀಸು ಆ್ಯಕ್ಟ್ ಮಾಡ್ತಾಯಿದ್ರು ಸರ್. ಅವಾಗ ಎಲ್ಲಿ ಫ್ರೀ ಇರ್ತಾಯಿದ್ರು ಬಂದು ಕೂತ್ಕೊಳ್ಳೋದಕ್ಕೆ? ಗೊತ್ತಾಯ್ತಾ? ಅದೊಂದು ಸುಳ್ಳು. ನಮ್ಮ ತಾಯಿ ಮಾಡ್ತಾಯಿದ್ರು. ಅವ್ರ ಕಮಿಟ್ಮೆಂಟು ಅವ್ರೇನೋ ಕ್ಲೋಸ್ ಮಾಡ್ಕೊಂಡು ಅವರೆಲ್ಲ ಕೇಸು ಆಯಿತು. ಅದು ನಮ್ಮ ಕಡೆನೇ ಈಗ ನಾವೇ ಗೆದ್ದೋ, ಕ್ಲೋಸ್ ಆಯಿತು, ಎಲ್ಲ ಆಯಿತು. ಅದು ಅವ್ರು ಸೂಸೈಡ್ ಮಾಡ್ಕೊಳ್ಳೋಂಥ ಹೆಣ್ಣಲ್ಲ. ಯಾಕೆಂದ್ರೆ ಅವ್ರ ಜೊತೆ ಮೂವ್ ಮಾಡಿದರೆ, ಅವ್ರ ಜೊತೆ ಅವ್ರ ಬಿಹೇವಿಯರ್ ಗೊತ್ತಾಗಿದೆ ನಿಮಗೆ. ಎಲ್ಲರೂ ಹೇಳ್ತಾರೆ, ಓ ಸೀಮೆಣ್ಣೆ ಸುರ್ಕೊಂಡು ಸತ್ತೋದ್ರು ಅಂತ. ಸೀಮೆಣ್ಣೆ ಸುರ್ಕೊಂಡು ಸತ್ತರೆ ಸರ್ ಸೀಮೆಣ್ಣೆ ಸ್ಮೆಲ್ ಬರಲ್ವ ನಿಮಗೆ? ಬರುತ್ತಲ್ವ? ಡಾಕ್ಟ್ರುಗಳು ಸುಮ್ಮನೆ ಇರ್ತಾರೆ ಸರ್, ಅವರು ಕಾಯ್ತಾ ಇರ್ತಾರೆ. ಈ ಥರ ಅದು ಸೆಲೆಬ್ರಿಟೀಸ್ಗೆ ಈ ಥರ ಆದರೆ ಯಾರಾದರೂ ಒಬ್ಬರಾದರೂ ಕಂಪ್ಲೇಂಟ್ ಮಾಡ್ಬೋದಾಗಿತ್ತಲ್ವ? ಯಾರೂ ಕಂಪ್ಲೇಂಟ್ ಮಾಡಿಲ್ಲ. ಯಾಕೆ ಕಂಪ್ಲೇಂಟ್ ಮಾಡಿಲ್ಲ? ಇಟ್ ಇಸ್ ನಾಟ್ ಎ ಸೂಸೈಡ್, ದಟ್ ಇಸ್ ದ ಆಕ್ಸಿಡೆಂಟ್. ಗ್ಯಾಸ್ ಸರ್, ನಾನು ಹೇಳಿದ್ನಲ್ಲ, ಗ್ಯಾಸು ಹೋಗಿ ನನ್ನ ಫ್ರೆಂಡ್ ಒಬ್ಬರು ಬಂದಿದ್ದಾರೆ. ನಾನು ಆ್ಯಕ್ಚುಲಾಗಿ ನನ್ನ ವರ್ಕ್ಶಾಪ್ ಇತ್ತು. ಆ ವರ್ಕ್ಶಾಪ್ ಹತ್ರ ನಾವು ಸುಮ್ಮನೆ ಟೈಮ್ ಕಳಿಯೋಕೆ ಅಲ್ಲಿ ಕೂತ್ಕೊತಾ ಇದ್ದು. ಆ ವರ್ಕ್ಶಾಪ್ ಹತ್ರ ಕೂತಿದ್ದು. ನನ್ನ ಫ್ರೆಂಡ್ ಬಂದಿದ್ದಾನೆ. ಇಲ್ಲ ಕಡೆ ಹೋಗಿ ಕರ್ಕೊಂಬೋಗೋ, ಕಾಫಿ ಮಾಡ್ತೀನಿ ಅಷ್ಟೊತ್ತಿಗೆ ಅಂತ ಹೇಳಿದ್ದಾರೆ. ಆಯಿತು ಕರ್ಕೊಂಬಂದು, ನಮ್ಮನೆ ಹಿಂಭಾಗನೇ ಇದ್ದಿದ್ದು. ಕರ್ಕೊಂಬರೋಕ್ಕೆ ಅವ್ನು ಬಂದಿದ್ದಾನೆ. ಬಂದಾಗ ಏನಾಗಿದೆ, ಇಲ್ಲಿ ಬಂದಿದ್ದಾರೆ. ಬಂದುಬಿಟ್ಟು ಅಡುಗೆಗೆ ಇದಕ್ಕೆ ಟೀ ಮಾಡೋದಕ್ಕೆ ಗ್ಯಾಸ್ ಹಚ್ಬೇಕು ಅಂತ ಹೋಗಿದ್ದಾರೆ. ಗ್ಯಾಸ್ ಆನ್ ಮಾಡ್ಬಿಟ್ಟು ಮ್ಯಾಚ್ ಬಾಕ್ಸ್ ರೆಡಿ ಇಟ್ಕೊಂಡಿದ್ದಾರೆ. ಅಷ್ಟರಲ್ಲಿ ನಮ್ಮ ಮಂಜುಳಕ್ಕನ ಮಗ ಅಲ್ಲೇ ಇದ್ದಲ್ಲ, ಕರ್ಕೊಂಡು ಹೋಗಿದ್ದೆ ನಾನು. 2-3 ದಿವಸ ಮುಂಚೆನೇ ನಾನು ಕರ್ಕೊಂಡು ಹೋಗಿದ್ದೆ. ಹೌದು. ಆವಾಗ ಅವನೇನು ಮಾಡಿದರೆ ನೈಟ್ ಇಟ್ಕೊಂಡು ಎಳ್ದಿದ್ದಾನೆ. ಸರಿ, ಕೈಯಲ್ಲಿ ಮ್ಯಾಚ್ ಬಾಕ್ಸು ಸ್ಟಿಕ್ಕು ಇತ್ತಲ್ಲ, ಇಟ್ಕೊಂಡು ಹಂಗೆ ಓಡಿಸ್ಕೊಂಬಂದಿದ್ದಾರೆ. ಬಂದುಬಿಟ್ಟು ಅವ್ನ ಹಾಲಲ್ಲಿ ಬಿಟ್ಬಿಟ್ಟು ಮತ್ತೆ ಅಡುಗೆ ಮನೆಗೆ ಹೋದ್ರಲ್ಲ, ಹೋದಾಗ ತಕ್ಷಣ ಹಿಂಗೆ ಫೈರ್ ಮಾಡಿದ್ರು. ಆ ಫೈರ್ ಮಾಡಿದಾಗ ಅಂತ ಗ್ಯಾಸ್ ಸ್ಪ್ರೆಡ್ ಆಗಿತ್ತಲ್ಲ, ಅದೇನಾಯಿತು, ಇಲ್ಲಿಗೆ ಅಪ್ಲೈ ಆಯಿತು ಅಷ್ಟೆ. ಇಷ್ಟೇ. ಇಲ್ಲಿ ಎಬೌಟ್ ಟ್ರಂಕು, ಚೆಸ್ಟು, ಇಷ್ಟು. ಅದು ಸಿಂಥೆಟಿಕ್ ನೈಟಿ ಹಾಕ್ಕೊಂಡಿರೋದ್ರಿಂದ ಫುಲ್ ಮೆಲ್ಟಾಗ. ಅದು 3 ಪೀಸ್ ನೈಟಿ ಅಂತ ಬರೋದು. ಫಸ್ಟ್ 1 ಪೀಸ್ ನೈಟಿ, ಅದ್ರ ಮೇಲೆ ಒಂದು ಹಾಫ್ ಕೋಟು, ಆಮೇಲೆ 3/4 ನೈಟಿ. ಅದೇನಾಯಿತು, ಮೆಲ್ಟ್ ಆಗೋಯ್ತು ಕೈ ಮೇಲೆ. ಅದು ಮೆಲ್ಟ್ ಆಗಿದೆ, ಸ್ವಲ್ಪ ಎಫೆಕ್ಟ್ ಆಗಿದೆ. ಗೋಯ್ತರ ಸುಮ್ಮನೆ ಎಲ್ಲ ಏನೇನೋ ಹೇಳ್ತಾರೆ. ಕೆಲವ್ರು ಹೇಳ್ತಾರೆ ಸೀಮೆಣ್ಣೆ ಮಾರ್ತಾಯಿದ್ರು. ಸೀಮೆಣ್ಣೆ ಮಾರೋಂಥದ್ದು ಏನು ಬಂದಿತ್ತು ಸರ್ ಅವ್ರಿಗೆ? ಅಷ್ಟು ದೊಡ್ಡ ಆರ್ಟಿಸ್ಟಾಗಿ ಯಾರೋ ಕೇಳಿದ್ರು, ಸೀಮೆಣ್ಣೆ ಮಾರ್ತಾಯಿದ್ರಂತೆ, ಆ ಸೀಮೆಣ್ಣೆ ಇದರಲ್ಲಂತ ಇದಾಗಿದ್ದು ಅಂತ. ಯಾರು ಹೇಳಿದ್ದು ನಿಮಗೆ? ಇದು ಅಸಲಿ ಕಾರಣ. ಇದು ಒರಿಜಿನಲ್, ಇದು ಫ್ಯಾಕ್ಟ್ ಸರ್. ಆ ಡೆತ್ತು, ಸಡನ್ ಡೆತ್ ಆದಾಗ ಯಾರೆಲ್ಲ ಹೆಂಗೆ ರಿಯಾಕ್ಟ್ ಮಾಡಿದ್ರು ಸರ್ ಬಂದಾಗ? ಸರ್ ಅದು ನಮಗೆ ಆ್ಯಕ್ಚುಲಾಗಿ ಹೇಳ್ತೀನಿ ಕೇಳಿ, ನಾವು ಫ್ರೈಡೇ ಆಗಿದ್ದು. ನೆಕ್ಸ್ಟ್ ಫ್ರೈಡೇವರೆಗೂ ಏನಿರಲಿಲ್ಲ ಅವ್ರಿಗೆ. ಫಸ್ಟ್ ಕ್ಲಾಸ್ ಆಗಿದ್ರು. ಥರ್ಸ್ಡೇವರೆಗೂ ಫಸ್ಟ್ ಕ್ಲಾಸ್ ಇದ್ರು. ಥರ್ಸ್ಡೇ ಇಂದ ಸರ್ ಆಕ್ಸಿಡೆಂಟ್ ಆದಾಗ ಒಂದು ವಾರದವರೆಗೂ ಬದುಕಿದ್ರು. ಹಾಂ ಹೌದು. ಸೈಂಟ್ ಜಾನ್ಸಲ್ಲಿ ಇದ್ರಲ್ಲ ಸರ್. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡಿದ್ರು. ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಜಾಯಿನ್ ಮಾಡ್ತಾ ಇದ್ದಂಗೆ ಅಲ್ಲಿಂದ ನಮ್ಮ ಮಾವ ಅವರೊಬ್ಬರು ಇದ್ದರು, ಸರ್ಕಲ್ ಇನ್ಸ್ಪೆಕ್ಟ್ರು ಮಹಾಲಿಂಗಯ್ಯ ಅಂದ್ಬಿಟ್ಟು. ಅವ್ರೇನು ಮಾಡಿದ್ರು, ಬೇಡ ಸೈಂಟ್ ಜಾನ್ಸ್ ಕರ್ಕೊಂಡು ಅಂದ್ಬಿಟ್ಟು ರಾತ್ರಿ 11 ಗಂಟೆಗೆ ಅಷ್ಟು ಶ್ರೀನಾಥ್ ಅಣ್ಣ ಅವರೆಲ್ಲ ಬಂದಿದ್ದರು. ಶ್ರೀನಾಥ್ ಅಣ್ಣನೂ ಇವರು ಎಲ್ಲ ಸೇರಿ ಎಲ್ಲ ಸೈಂಟ್ ಜಾನ್ಸ್ ಶಿಫ್ಟ್ ಮಾಡಿದ್ರು. ಆರಾಮಾಗಿದ್ದರು ಸರ್. ಅಲ್ಲಿ ಆರಾಮಾಗಿದ್ದರು. ನನ್ನ ಮಕ್ಕಕ್ಕೇನಾರು ಆಗಿದ್ದೇನೋ ಅಂತಂದರು. ಇಲ್ಲ ಏನೂ ಆಗಿಲ್ಲ ಅಂದೆ. ಸುಳ್ಳು ಹೇಳ್ಬೇಡ ಅಂದರು. ತಕ್ಷಣ ಮಿರರ್ ಇಟ್ಟು ತೋರಿಸ್ದೆ, ನೋಡಮ್ಮ ಮಕ್ಕಕ್ಕೇನೂ ಆಗಿಲ್ಲ ಅಂತ. ಯಾಕೆಂದರೆ ಆವಾಗ ಅವರೊಂದು ಜ್ಞಾಪಿಸ್ಕೊಂಡ್ರು. ಸಂಪತ್ತಿಗೆ ಸವಾಲು ಶೂಟಿಂಗಲ್ಲಿ ಅವ್ರಿಗೆ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು. ಆ 10-11 ದಿವಸದ ಆಪ್ರೇಷನ್ ಆಗಿ 10-11 ಡೇಸ್ಗೆ ಆ ಮೆಟ್ಲಿಂದ ಮಂಜುಳಕ್ಕ ಇಳಿದು ಬರೋ ಸೀನ್ ಇದೆಯಲ್ಲ, ಆ ಸೀನ್ ಇತ್ತು. ಆವಾಗ ಮಂಜುಳಕ್ಕ ಆವಾಗ ಜ್ಞಾಪಿಸ್ಕೊಂತು, ನೋಡು ನಾನು ಸಂಪತ್ ಸವಾಲಲ್ಲಿ ಈ ಥರ ಶೂಟಿಂಗ್ ಕೊಟ್ಟು ಬಂದೆ, ಆಪ್ರೇಷನ್ಗೆ ಕೊಟ್ಟು ಬಂದೆ, ಹೆವಿ ಸಕ್ಸಸ್ ಆಯಿತು. ಇನ್ನು ಮುಂದಕ್ಕೆ ನೋಡಿ ಇನ್ನೂ ಸಕ್ಸಸ್ ಆಗ್ತೀನಿ ನಾನು ಅಂತ ಒಂದು ಮಾತಾಡೋದು.
ಏನಾಗಿಲ್ಲ ಬಿಡು ಚೆನ್ನಾಗಾಗ್ತೀವಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗೋದು. ಅಲ್ಲ ಸರ್, ಎಷ್ಟನೇ ದಿನಕ್ಕೆ ಸರ್ ತೀರೋಗಿದ್ದು? ಸರ್ ಫ್ರೈಡೇ ಮತ್ತು 8 ಡೇಸ್. ಲಾಸ್ಟ್ ಸರ್ ಹೆಂಗೆ ನಾನು ಇದಾಗಿದ್ದು ಅಂದರೆ ಸರ್ ಅಪ್ ಟು ವೆಡ್ನೆಸ್ಡೇವರೆಗೂ ಫಸ್ಟ್ ಕ್ಲಾಸಾಗಿ ಮಾತಾಡ್ಕೊಂಡಿದ್ರು. ವೆಡ್ನೆಸ್ಡೇವರೆಗೂ ಫಸ್ಟ್ ಕ್ಲಾಸಾಗಿ ಮಾತಾಡ್ಕೊಂಡಿದ್ರು. ಥರ್ಸ್ಡೇ ಏನಾಯಿತು ಅಂತ ಗೊತ್ತಿಲ್ಲ. ಥರ್ಸ್ಡೇಗಾಲೇ ಸ್ವಲ್ಪ ಮೈಂಡು ಸ್ವಲ್ಪ ಏನು ಮಾತಾಡ್ತಾಯಿದ್ದೀನಿ ಏನು ಅಂತ ಸ್ವಲ್ಪ ಕಾನ್ಷಿಯಸ್ ಕಳ್ಕೊಂಡ್ರು. ಸೊ ಫ್ರೈಡೇ ಸ್ವಲ್ಪ ಕಣ್ಣಲ್ಲಿ ನೀರು ಬರೋದು, ಅಂದರೆ ನಮ್ಗೆ ಆಗೋಯ್ತು ಅನ್ನೋದು ಏನೋ ಅವ್ರ ಮನಸ್ಸು ಬಂದಿತ್ತೇನೋ. ಕಣ್ಣಲ್ಲಿ ಈ ಥರ ಮಲಗಿದ್ರೆ ಕಣ್ಣಲ್ಲಿ ನೀರು ಬರೋದು. ಏನಾಗಲ್ಲ ಸುಮ್ಮನೆ ನಾವು ಹೋಗೋಬಾರೋ ಅಂತ ಇದ್ದೆ. ಏನಾಗಲ್ಲ ಸುಮ್ಮನೆ ನೀನು ಯಾಕೆ ಅಳ್ತೀಯ ನೀನು, ಇಲ್ಲ ನಂದು ಆಗೋಯ್ತು ಅಂತ ಅಂದ್ಕೊಂಡು ಇದು ಮಾಡಿದ್ರು. ಫ್ರೈಡೇ 7:30 ಅಷ್ಟೊತ್ತಿಗೆ